ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಶುಕ್ರವಾರ ನಡೆದ IPL 2026ರ ಮತ್ತೊಂದು ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ತಂಡ ಕೋಲ್ಕತಾ ನೈಟ್ ರೈಡರ್ಸ್ ತಂಡಕ್ಕೆ ಮಣ್ಣು ಮುಕ್ಕಿಸಿ ಭರ್ಜರಿ ಜಯ ಸಾಧಿಸಿದೆ. ಇತ್ತ ಗುಜರಾತ್ ಗೆಲುವಿನ ಓಟ ಮುಂದುವರೆಸಿದರೆ ಅತ್ತ ಕೋಲ್ಕತಾ ನೈಟ್ ರೈಡರ್ಸ್ ತಂಡದ ಕಥೆ ಮಾತ್ರ ಶೋಚನೀಯವಾಗಿದೆ. IPL ಇತಿಹಾಸದಲ್ಲೇ ತನ್ನ ಅತಿದೊಡ್ಡ ಮುಖಭಂಗವನ್ನು KKR ಅನುಭವಿಸಿದೆ. ಹಾಗಾದರೆ ಕ್ಯಾಪ್ಟನ್ ಶುಭ್ಮನ್ ಗಿಲ್ ಅವರ ಆ ಕ್ಲಾಸ್ ಇನ್ನಿಂಗ್ಸ್ ಹೇಗಿತ್ತು? KKR ಪರ ಏಕಾಂಗಿ ಹೋರಾಟ ನಡೆಸಿದ ಕ್ಯಾಮರೂನ್ ಗ್ರೀನ್ ಆಟ ವ್ಯರ್ಥವಾಗಿದ್ದು ಹೇಗೆ? ಕೇವಲ 33 ರನ್ಗಳ ಅಂತರದಲ್ಲಿ 6 ವಿಕೆಟ್ ಕಳ್ಕೊಂಡು KKR ಕುಸಿದಿದ್ದು ಹೇಗೆ? ಮತ್ತು KKR ಬರೆದ ಆ ಕೆಟ್ಟ ದಾಖಲೆ ಏನು? ಎಲ್ಲ ಇಂಟ್ರೆಸ್ಟಿಂಗ್ ಹೈಲೈಟ್ಸನ್ನು ಇಂದಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಕ್ಯಾಮರೂನ್ ಗ್ರೀನ್ ಏಕಾಂಗಿ ಹೋರಾಟ ಕೊನೆಯಲ್ಲಿ ಮುಗ್ಗರಿಸಿದ KKR. ಸ್ನೇಹಿತರೆ, ಅಹ್ಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಮೊದಲು ಬ್ಯಾಟಿಂಗ್ಗೆ ಇಳಿದ KKR ತಂಡಕ್ಕೆ ಆರಂಭದಲ್ಲೇ ದೊಡ್ಡ ಶಾಕ್ ಎದುರಾಯಿತು. ಮೊಹಮ್ಮದ್ ಸಿರಾಜ್ ಎಸೆದ ಮೊದಲ ಓವರ್ನಲ್ಲೇ ಕ್ಯಾಪ್ಟನ್ ಅಜಿಂಕ್ಯ ರಹಾನೆ ಗೋಲ್ಡನ್ ಡಕ್ ಆಗಿ ಹೊರ ನಡೆದರು. ರಬಡ ದಾಳಿಗೆ ಸಿಲುಕಿ ಟಿಮ್ ಸೈಫರ್ಟ್ ಹಾಗೂ ಅಂಕ್ರಿಶ್ ರಘುವಂಶಿ ಕೂಡ ಬೇಗನೆ ಪೆವಿಲಿಯನ್ ಸೇರಿದರು. ಆದರೆ ಈ ಸಂಕಷ್ಟದ ಸಮಯದಲ್ಲಿ ಕ್ರೀಸ್ಗೆ ಬಂದ ರೋಮನ್ ಪೋವೆಲ್ 27 ರನ್ ಹಾಗೂ ಕ್ಯಾಮರೂನ್ ಗ್ರೀನ್ ಸೇರಿ ತಂಡವನ್ನು ಮೇಲೆತ್ತುವ ಯತ್ನ ಮಾಡಿದರು. ವಿಶೇಷವಾಗಿ ಕ್ಯಾಮರೂನ್ ಗ್ರೀನ್ ಗುಜರಾತ್ ಬೌಲರ್ಗಳನ್ನು ಬೆಂಡೆತ್ತಿ ಕೇವಲ 55 ಎಸೆತಗಳಲ್ಲಿ 7 ಬೌಂಡ್ರಿ ಹಾಗೂ 4 ಭರ್ಜರಿ ಸಿಕ್ಸರ್ ಸಹಿತ 79 ರನ್ ಚಚ್ಚಿದ್ರು. ಒಂದು ಹಂತದಲ್ಲಿ KKR 15 ಓವರ್ಗಳಲ್ಲಿ 148 ರನ್ ಗಳಿಸಿ 200ರ ಗಡಿ ದಾಟುವ ಮುನ್ಸೂಚನೆ ನೀಡಿತ್ತು. ಆದರೆ ಆ ನಂತರ ಶುರುವಾಗಿದ್ದೆ ನೋಡಿ ಗುಜರಾತ್ ಬೌಲರ್ಗಳ ಅಸಲಿ ಕಮಾಲ್. ರಬಡ, ಸಿರಾಜ್ ಹಾಗೂ ಅಶೋಕ್ ಶರ್ಮಾ ದಾಳಿಗೆ ತತ್ತರಿಸಿದ KKR ಕೊನೆಯ 5 ಓವರ್ಗಳಲ್ಲಿ ಕೇವಲ 33 ರನ್ ಗಳಿಸಿ ತನ್ನ 6 ಪ್ರಮುಖ ವಿಕೆಟ್ಗಳನ್ನು ಕಳ್ಕೊಂಡು 180 ರನ್ಗಳಿಗೆ ಆಲ್ಔಟ್ ಆಯಿತು. ಕ್ಯಾಪ್ಟನ್ ಗಿಲ್ ಆರ್ಭಟ ಸೆಂಚುರಿ ಮಿಸ್ ಆದರೂ ತಂಡಕ್ಕೆ ಜಯ. 181 ರನ್ಗಳ ಸ್ಪರ್ಧಾತ್ಮಕ ಗುರಿ ಬೆನ್ನತ್ತಿದ ಗುಜರಾತ್ ಟೈಟನ್ಸ್ಗೆ ಕ್ಯಾಪ್ಟನ್ ಶುಭ್ಮನ್ ಗಿಲ್ ಭರ್ಜರಿ ಆರಂಭ ಒದಗಿಸಿದ್ರು. ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ತಮ್ಮ ಕ್ಲಾಸ್ ಇನ್ನಿಂಗ್ಸ್ ಮುಂದುವರಿಸಿದ ಗಿಲ್ KKR ಬೌಲರ್ಗಳ ಮೇಲೆ ಮುಗಿಬಿದ್ರು. ಒಂದೆಡೆ ಸಾಯಿ ಸುದರ್ಶನ್ ಹಾಗೂ ಜೋಸ್ ಬಟ್ಲರ್ ಉತ್ತಮ ಸಾಥ್ ನೀಡಿದರೆ ಗಿಲ್ ಮಾತ್ರ ಬಿರುಗಾಳಿಯಂತೆ ಬ್ಯಾಟ್ ಬೀಸಿದ್ರು. ಕೇವಲ 50 ಎಸೆತಗಳಲ್ಲಿ 8 ಬೌಂಡ್ರಿ ಹಾಗೂ 4 ಭರ್ಜರಿ ಸಿಕ್ಸರ್ಗಳೊಂದಿಗೆ 86 ರನ್ ಸಿಡಿಸಿದ ಗಿಲ್ ವೈಭವ್ ಅರೋರಾ ಬೌಲಿಂಗ್ನಲ್ಲಿ ಕ್ಯಾಮರೂನ್ ಗ್ರೀನ್ಗೆ ಕ್ಯಾಚ್ ನೀಡಿ ಸೆಂಚುರಿಯಿಂದ ವಂಚಿತರಾದರು. ಗಿಲ್ ಔಟ್ ಆದ ಬಳಿಕ KKR ಬೌಲರ್ಗಳು ಪಂದ್ಯವನ್ನು ರೋಚಕ ಹಂತಕ್ಕೆ ಕೊಂಡೊಯ್ದರು. ಕೊನೆಯ ಓವರ್ನಲ್ಲಿ ಗುಜರಾತ್ ಗೆಲುವಿಗೆ 6 ರನ್ಗಳ ಅವಶ್ಯಕತೆ ಇತ್ತು. ಆದರೆ ಫಿನಿಷರ್ ರಾಹುಲ್ ತೆವಾಟಿಯಾ ಹಾಗೂ ಶಾರುಖ್ ಖಾನ್ ಯಾವುದೇ ಆತಂಕ ಇಲ್ಲದೆ ಇನ್ನೂ 2 ಎಸೆತಗಳು ಬಾಕಿ ಇರುವಾಗಲೇ ಗುಜರಾತ್ಗೆ ಭರ್ಜರಿ ಜಯ ತಂದುಕೊಟ್ರು. ಸತತ 7ನೇ ಸೋಲು KKRಗೆ ಅತಿದೊಡ್ಡ ಮುಖಭಂಗ. ಸ್ನೇಹಿತರೆ, ಈ ಸೋಲಿನೊಂದಿಗೆ ಕೋಲ್ಕತಾ ನೈಟ್ ರೈಡರ್ಸ್ IPL ಇತಿಹಾಸದಲ್ಲೇ ತನ್ನ ಅತ್ಯಂತ ಕೆಟ್ಟ ದಾಖಲೆಯನ್ನು ಮುಂದುವರೆಸಿದೆ. ಹೌದು, ಕಳೆದ ಸೀಸನ್ ಹಾಗೂ ಈ ಸೀಸನ್ ಸೇರಿ KKR ಸತತ 7 ಪಂದ್ಯಗಳಲ್ಲಿ ಸೋತಿದೆ. IPL 2026ರ ಸೀಸನ್ನಲ್ಲಿ ಆಡಿದ ಎಲ್ಲ ಪಂದ್ಯಗಳಲ್ಲೂ ಸೋತು ಸುಣ್ಣವಾಗಿರುವ ಅಜಿಂಕ್ಯ ರಹಾನೆ ಪಡೆ ಪಾಯಿಂಟ್ಸ್ ಟೇಬಲ್ನಲ್ಲಿ ತಳ ಸೇರಿದೆ. ಪಂದ್ಯದ ನಂತರ ಮಾತನಾಡಿದ ಕ್ಯಾಪ್ಟನ್ ರಹಾನೆ, ಸೋಲಿನ ನಂತರ ಮಾತನಾಡೋದು ಕಷ್ಟ, ಆದರೆ ಕ್ಯಾಮರೂನ್ ಗ್ರೀನ್ ಆಟ ಹಾಗೂ ನಮ್ಮ ಬೌಲರ್ಗಳ ಹೋರಾಟ ಮೆಚ್ಚುವಂಥದ್ದು. ನಮಗೆ ಪವರ್ ಪ್ಲೇನಲ್ಲಿ ವಿಕೆಟ್ ಪಡೆಯಲು ಸಾಧ್ಯವಾಗದಿದ್ದದೇ ಸೋಲಿಗೆ ಕಾರಣ ಅಂತ ಅಸಹಾಯಕತೆ ಹೊರಹಾಕಿದ್ದಾರೆ. ಸ್ನೇಹಿತರೆ, KKR ತಂಡದ ಈ ಹೀನಾಯ ಪ್ರದರ್ಶನಕ್ಕೆ ಅಸಲಿ ಕಾರಣ ಏನು? ಅವರ ಹರಾಜು ಪ್ರಕ್ರಿಯೆಯಲ್ಲಿನ ತಪ್ಪು ನಿರ್ಧಾರಗಳೇ ಈ ಸೋಲಿಗೆ ಕಾರಣವಾ? ಹಾಗೆ ಶುಭ್ಮನ್ ಗಿಲ್ ಅವರ ಆ ಕ್ಯಾಪ್ಟನ್ಸಿ ನಾಕ್ ಬಗ್ಗೆ ನೀವೇನು ಹೇಳ್ತೀರಿ? ಕಾಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ಹಂಚಿಕೊಳ್ಳಿ. ಕ್ರಿಕೆಟ್ ಲೋಕದ ಈ ಇನ್ಫಾರ್ಮೇಟಿವ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈಗಲೇ ಲೈಕ್ ಮಾಡಿ ಹಾಗೂ ಪ್ರತಿಯೊಬ್ಬ ಕ್ರಿಕೆಟ್ ಅಭಿಮಾನಿಗೂ ವಾಟ್ಸಪ್ನಲ್ಲಿ ಶೇರ್ ಮಾಡಿ. ಇಂಥ ಆಸಕ್ತಿದಾಯಕ ಮಾಹಿತಿಗಳಿಗಾಗಿ ಮರೆಯದೆ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.